ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಲಾರಿ ಉದ್ಯಮಕ್ಕೂ ತಟ್ಟಿದೆ ಪೆಟ್ರೋಲ್ ಡೀಸೆಲ್ ದರದ ಏರಿಕೆಯ ಎಫೆಕ್ಟ್. ಸಾಗಾಣಿಕೆ ವೆಚ್ಚ ಹೆಚ್ಚು ಮಾಡಲು ರಾಜ್ಯ ಲಾರಿ ಮಾಲೀಕರ ನಿರ್ಧಾರ ಆಗಿದೆ. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಇದು ಲಾರಿ ಮಾಲೀಕರಿಗೂ ತಟ್ಟಿದೆ. ಹೀಗಾಗಿ ಸಾಗಣೆ ವೆಚ್ಚನ ಹೆಚ್ಚು ಮಾಡೋಕೆ ರಾಜ್ಯ ಲಾರಿ ಮಾಲೀಕರು ನಿರ್ಧಾರವನ್ನು ಮಾಡಿದ್ದಾರೆ. ಒಂದು ಲೋಡ್ಗೆ 3 ಪಟ್ಟು ದರ ಏರಿಕೆ ಮಾಡೋಕೆ ಮಾಲೀಕರ ಚಿಂತನೆ ಇದೆ. ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಈ ಮಾಹಿತಿಯನ್ನ ನೀಡ್ತಾ ಇದೆ. ಯಾವಾಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತೋ ಆಬ್ವಿಯಸ್ಲಿ ನಾವು ಕೂಡ ಲೋಡ್ಗೆ ಏರಿಕೆ ಮಾಡಬೇಕು ಅನ್ನೋದು ಅವರ ಮಾತು. ನವೀನ್ ರೆಡ್ಡಿ, ಪ್ರೆಸಿಡೆಂಟ್, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ₹3.11 ಬೆಲೆ ಏರಿಕೆ ಆಗಿದೆ ಡೀಸೆಲ್ ಪರ್ ಲೀಟರ್. ಇವತ್ತು ಲಾರಿಗಳಾದರೆ 3 ರಿಂದ 4 ಕಿಲೋಮೀಟರ್ ಆವರೇಜ್ ಪರ್ ಲೀಟರ್ ಬರುತ್ತೆ. ಸೊ ನಮಗೆ ₹3.11 ಪರ್ ಲೀಟರ್ ಜಾಸ್ತಿ ಆದರೆ ಒಂದು ಲೀಟ್ರಿಗೆ ₹3.11 ಜಾಸ್ತಿ ಆದರೆ ನಮಗೆ ಬರೋದೇ 3 ರಿಂದ 4 ಕಿಲೋಮೀಟರ್. ಇವತ್ತು ಬೆಲೆ ಏರಿಕೆ ಈ ಥರ ಆದರೆ ಪ್ರತಿಯೊಂದು ವಸ್ತುನೂ ಏರಿಕೆ ಆಗುತ್ತೆ. ನಮಗೆ ಟೈರ್ ಇರ್ಬೋದು, ಇದಿರ್ಬೋದು, ಏನೇ ಇರಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಆಗ್ತಾನೇ ಇರುತ್ತೆ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವು ₹3.11 ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ₹1,000 ಬಾಡಿಗೆ ಇದ್ರೆ ₹3,000 ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ಸೊ ಈ ವಸ್ತುಗಳು ನಾವು ₹1,000 ₹3,000 ಮಾಡಿಕೊಂಡ್ರೆ ಅದು ಬೆಲೆ ಏರಿಕೆಯಲ್ಲಿ ಹಾಲಿರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಏನೇ ತರಕಾರಿ ಏನೇ ಇರಲಿ ಎಲ್ಲಾನು ವಸ್ತುಗಳು ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ ಪರಿಸ್ಥಿತಿ ವಾರ್ ಅಂತ ಹೇಳ್ತಾರೆ. ಅದೇ ಥರದಲ್ಲಿ ಕೇಂದ್ರ ಸರ್ಕಾರ ನಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ಬೋದಿತ್ತು. ಯಾಕಂದ್ರೆ ಇದು ಎಕಾನಮಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಇವತ್ತು ಎಲ್ಲಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ವಸ್ತು ಸಾಗಣೆ ಮಾಡಬೇಕಾದ್ರೆ ಈ ಬೆಲೆ ಏರಿಕೆ ಜಾಸ್ತಿ ಆದರೆ ನಾವು ಬದುಕಬೇಕು. ಇವತ್ತು ಲಾರಿ ಬಾಡಿಗೆ ಅನ್ನೋದು ನಮ್ಗೆ ಯಾವ ಥರ ಆಗಿದೆ, ಫಸ್ಟ್ ಆಫ್ ಆಲ್ ನಮ್ಗೆ ಇವತ್ತಿರೋ ಪರಿಸ್ಥಿತಿಯಲ್ಲಿ ನಮ್ಗೆ ತುಂಬಾ ಕಷ್ಟದಲ್ಲಿದ್ದೀವಿ. ಈ ಬೆಲೆ ಏರಿಕೆ ಅಂತೂ ನಮಗೆ ಬೆನ್ನ ಮೇಲೆ ಬರೆ ಹೇಳ್ದಂಗೆ ಆಗಿದೆ. ಸೊ ದಯವಿಟ್ಟು ಇದು ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ನಾವು ಮೀಟಿಂಗ್ ಮಾಡಿಬಿಟ್ಟು ಇದ್ರ ಬಗ್ಗೆ ಆಲೋಚನೆ ಮಾಡಿ ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಆಮೇಲೆ ಇವತ್ತು ನೋಡಿ, ಇವತ್ತು ಹೊಸ ಇದರಲ್ಲಿ ನಿನ್ನೆ 2 ದಿವಸದಿಂದ ಬರೀ 200 ಲೀಟರ್ ಪರ್ ವೆಹಿಕಲ್ ಕೊಡ್ತಾ ಇದ್ದಾರೆ, ಪರ್ ಟ್ರಕ್ ಬರೀ 200 ಲೀಟರ್ ಕೊಡ್ತಾರೆ. ನಾವು ಯಾವ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಿಂತರೆ, ಈಗ ಇಲ್ಲಿ ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕಂದ್ರೆ ನಾವು ಎಷ್ಟಲ್ಲಿ ತುಂಬಿಸ್ಬೇಕು, ಈ ತರ ಪರಿಸ್ಥಿತಿಗಳಿದೆ. ಇದು ನಮಗೆ GST ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ GST ಯಲ್ಲಿ ಟೈಮಿಂಗ್ ಇದೆ. ಈ ಟೈಮಿಂಗ್ ಇಂದ ನಮಗೆ ತೊಂದರೆಗಳಾಗುತ್ತೆ. ನಾವು ಒಂದೊಂದು ಪೆಟ್ರೋಲ್ ಬಂಕಲ್ಲೂ ಹೋಗಿ 200 ಲೀಟರ್ ಹಾಕೊಂಡು ಮುಂದುವರಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ಕೇಂದ್ರ ಸರ್ಕಾರ ಇದನ್ನ ಕನ್ಸಿಡರ್ ಮಾಡಬೇಕು. ನಾವು ಇದನ್ನ ಸ್ಟೇಟ್ ಅಲ್ಲಿ ಮೀಟಿಂಗ್ ಮಾಡಿ ಇದನ್ನ ಯಾವ ತರ ಮುಂದುವರಿಬೇಕು ಅಂತ ಒಂದು ಡಿಸಿಷನ್ ತಗೊಂತೀವಿ. ನಮಸ್ಕಾರ. ನವೀನ್ ರೆಡ್ಡಿ, ಪ್ರೆಸಿಡೆಂಟ್, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ. ಇದು ಲಾರಿ ಮಾಲೀಕರ ಅಸೋಸಿಯೇಷನ್ ನಿರ್ಧಾರ. ನೋಡಿ, ನಾವಿಲ್ಲಿಂದ ಮುಂಬೈಗೆ ಹೋಗಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬೆಲೆ ಏರಿಕೆ ಆಗಿದೆ, ನಾವು ಕೂಡ 3 ಪಟ್ಟು ಹೆಚ್ಚಿಗೆ ಮಾಡಬೇಕು ಅನ್ನೋದು ಅಸೋಸಿಯೇಷನ್ ಮಾತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರ, ನಾವು ಈಗಾಗಲೇ ಕೇಳಿದ್ವಿ ಅಸೋಸಿಯೇಷನ್ನ ಮಾಲೀಕರ ಅಳಲ್ನ. ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಪ್ರಮಾಣದ ಏರಿಕೆ ಆದಾಗ ಆಬ್ವಿಯಸ್ಲಿ ನಾವು ಏರಿಕೆ ಮಾಡಬೇಕಾಗುತ್ತೆ ಅಂತ. ಹಾಗಾದರೆ ಖಂಡಿತವಾಗ್ಲೂ ಈಗ ಲೋಡ್ಗೆ 3 ಪಟ್ಟು ಹೆಚ್ಚಿಗೆ ಮಾಡ್ತಾರಂತ ಹೇಗೆ, ಏನು ಸಿಗ್ತಾ ಇದೆ ಮಾಹಿತಿ? ಮಧುಸೂದನ್, ಈಗಿರೋ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಅವರ ಒಂದು ಅಳಲನ್ನ ಅವ್ರು ತೋಡ್ಕೊಂಡ್ರು ಅಂತಂದ್ರೆ ನಮಗೆ 3 ಪಟ್ಟು ಹೆಚ್ಚು ಮಾಡಿದ್ರೆ ನಮ್ಮ ಉದ್ಯಮ ಸುಧಾರಿಸುತ್ತೆ. ಈಗ ವಿಪರೀತ ನಾವು ಸಂಕಷ್ಟದಲ್ಲಿದ್ದೀವಿ, ಆದ್ರೆ 3 ಪಟ್ಟು ಹೆಚ್ಚಿಗೆ ಆಗೋದು ಅನುಮಾನ. ಆದ್ರೆ ಒಂದಷ್ಟು ಶೇಕಡ ಹೆಚ್ಚಳ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಅವ್ರು ಕೊಡ್ತಾ ಇರುವಂತ ಕಾರಣ ಏನಂದ್ರೆ ನಾವು 1 ಲೀಟರ್ ಪೆಟ್ರೋಲ್ಗೆ 2-3 ಕಿಲೋಮೀಟರ್ ಅಷ್ಟೇ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಲಾರಿ ಉದ್ಯಮ ಹೇಗೆ ಅಂದ್ರೆ ದೂರ ಊರುಗಳಿಂದ 100 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರೆ ಆಗ್ತಾ ಇದೆ. ಹೀಗಾಗಿ ನಮಗೆ ದರ ಏರಿಕೆ ಅನಿವಾರ್ಯ ಆಗತ್ತೆ. ಹೇಗೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಯ್ತು, ಅದಾದ್ಮೇಲೆ ದಿನಬಳಕೆ ವಸ್ತುಗಳ ದರ ಕೂಡ ಏರಿಕೆ ಆಯ್ತು, ಅದೇ ರೀತಿ ನಮ್ಮ ಉದ್ಯಮ ಕೂಡ ಸಂಕಷ್ಟದಲ್ಲಿದೆ. ನಮ್ಮ ಒಂದು ಲಾರಿ ಸಾಗಾಣಿಕೆ ವೆಚ್ಚವನ್ನ ಒಂದು ಲೋಡ್ಗೆ 3 ಪಟ್ಟು ದರವನ್ನ ಏರಿಕೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಈಗಾಗಲೇ ಕುಮಾರಸ್ವಾಮಿ ಅವರ ಮುಂದೆ ಈ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಆದ್ರೆ ಸದ್ಯದ ಪರಿಸ್ಥಿತಿ
ರೀತಿಯನ್ನ ನೋಡ್ತಾ ಹೋದ್ರೆ 3 ಪಟ್ಟು ದರ ಏರಿಕೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಲೋಡ್ಗೆ 25,000 ಇದೆ ಅಂತ ಅಂದ್ರೆ ಏಕಾಏಕಿ ಅದನ್ನ 75,000ಕ್ಕೆ ಏರಿಕೆ ಮಾಡೋದು ಅಸಾಧ್ಯ ಆಗತ್ತೆ. ಸೊ ಹೀಗಾಗಿ ಒಂದಷ್ಟು ಶೇಕಡ ಹೆಚ್ಚಳ ಮಾಡೋ ಅನಿವಾರ್ಯತೆ ಅಂತೂ ಇರುವಂತದ್ದು. ಮಧುಸೂದನ್, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.